ಸೊ ಆ ಥರ ಇದ್ದಾಗ ಅಷ್ಟು ಹೇಳಿದ್ರೆ ಸಾಕಲ್ಲ, ಅರ್ಥ ಆಗುತ್ತಲ್ಲ ಎಲ್ರಿಗೂ. ಸೊ ಅದನ್ನು ಕೇಳ್ಬೇಡಿ ನಾವು ಆಮೇಲೆ ಇದನ್ನು ಹೇಳ್ಬೇಕು ಹೇಳ್ಬಾರ್ದು ಅಂತಲ್ಲ, ಯಾಕಂದ್ರೆ ನಡೀತಾರ ಕಥೆಗಳ್ತಾನೆ. ಸೊ ಅದ್ರದ್ದು ಅಷ್ಟೇ. ಎಕ್ಸಾಕ್ಟ್ಲಿ ಸರ್, ಅದೇ ಆ ನಡೀತಾ ಇರೋ ಇದರಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ನೋಡ್ಲಿಕ್ಕೆ ಆಗಿಲ್ಲ. ಬಟ್ ಈಗ ಬಂದಾಗ ನಿಮಗೆ ಆಸ್ ಎ ನಟರಾಗಿ ಮೋಸ್ಟ್ಲಿ ಪ್ರಿವಿಯಸ್ ಮಾಡಿದವ್ರು ಯಾರಿಗೂ ದರ್ಶನ ಕಾಣಿಸ್ಲಿಲ್ಲ, ನಾವು ಸರಿ ಮಾಡಲಿಲ್ಲ ಸರ್. ಮಾಡಿರೋಂಗೆ ಹಾಂ ಸರ್, ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಇದೆ ಸರ್. ಥ್ಯಾಂಕ್ ಯು ಸರ್. ನಾನು ಹೇಳ್ಕೋಬೋದಲ್ಲ ಸರ್, ನಾನೊಬ್ಬ ಕಲಾವಿದ ಅಂತ. ಹೋಗೋದಂದ್ರೆ ಅದು ನ್ಯಾಷನಲ್ ಲೆವೆಲ್ ತನಕ ಹೋಗಿ ಒಂದು ಅವಾರ್ಡ್ ಕಾಂಪಿಟಿಷನ್ಗೆ ಕಂಪೇರ್ ಪ್ರಶ್ನೆ ಸರ್, ಇಷ್ಟು ದೊಡ್ಡ ಸಿನಿಮಾ ಮಾಡಿದಾಗ ಹೊಸ ಸ್ಕ್ರೀನ್ ಡಬಲ್ ಇಂಟರ್ವಲ್ ಅಂತ ಇತ್ತು ಸರ್. ಏನಿಲ್ಲ ಸರ್, ಅವಾರ್ಡ್ ಗಿವಾರ್ಡ್ ಗೊತ್ತಿಲ್ಲ ಸರ್ ನನಗೆ. ಒಂದ್ಸಲಿ ಸ್ಕ್ರಿಪ್ಟ್ ಕೇಳಿರ್ತೀನಿ ಸರ್, ಬೆಳಗ್ಗೆ ನಮ್ಮ ಡೈರೆಕ್ಟ್ರು ತುಂಬ ಒಳ್ಳೆ ಮಗು ಥರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ 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 ಎಲ್ಲರೂ ಅವ್ರು ಹೇಳ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅನ್ಸುತ್ತೆ, ಓಕೆ ಇಲ್ಲೆಲ್ಲೋ ಸ್ವಲ್ಪ ಆ್ಯಕ್ಟ್ ಮಾಡೋಕೆ ಒಂದು ಜಾಗ ಇದೆ ಕಣೆ, ಓಕೆ ಇಲ್ಲಿ ನಾನು ಮಾಡ್ತೀನಿ ಅಂತ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಅಷ್ಟೇ. ಇದು ಬಂದಾಗಪ್ಪ ನಾನು ಮಾಡ್ತೀನಿ, ಇಲ್ಲಿ ಇದು ಸ್ವಲ್ಪ ನನಗೆ ಗ್ಯಾಪ್ ಕೊಡೋದು. ಸೊ ಒಬ್ಬ ಡೈರೆಕ್ಟ್ ಅಷ್ಟು ಚೆನ್ನಾಗಿ ನಮ್ಮನ್ನು ಇದು ಮಾಡಿದಾಗ, ಪ್ರಿಪೇರ್ ಮಾಡಿದಾಗ, ಸೊ ನೀವು ಹೇಳ್ದಂಗೆ ನನಗೆ ಆ್ಯಕ್ಟಿಂಗ್ ಬರ್ಬೋದು ಸರ್. ಸರ್ ನಿಮಗೆ ಸಿಕ್ಕ ಬೆಸ್ಟ್ ಕಾಂಪ್ಲಿಮೆಂಟ್ ಯಂಗರ್ ವರ್ಷನ್ ಅಥವಾ ಓಲ್ಡರ್ ವರ್ಷನ್ ಸರ್? ಅಂದರೆ ನಿಮ್ಗೆ ಸರ್ ಇಡೀ ಟೀಮ್ಗೆ ಇಡೀ ಸಿನಿಮಾಗೆ ಸಿಗ್ತದೆ ಸರ್. ನಿಮಗೆ ಸರ್, ನಿಮ್ಮ ಪರ್ಸ್ನಲಿ ನಿಮಗೆ? ನನಗೇನಿಲ್ಲ ಸರ್. ಸರ್ ಇಷ್ಟು ಸಿನಿಮಾದಲ್ಲಿ ಡಿ ಬಾಸ್ ಸಿನಿಮಾ ಅನ್ನೋದಾಗ್ತಿತ್ತು, ಆದ್ರೆ ಈ ಸಿನಿಮಾದಲ್ಲಿ ಕಥೆನೇ ಸೂಪರ್ ಸ್ಟಾರ್ ಆಗಿದೆ. ಸೊ ಏನ್ ಹೇಳ್ತೀರಾ ಸರ್? ಹಂಗಾರೆ ನನ್ನ ಪ್ರೀತಿ ರಾಮಮ್ಮ ಸರ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಸರ್. ಅದೇ ಸಂಗೊಳ್ಳಿ ರಾಯಣ್ಣಮ್ಮ ಅಲ್ಲ, ಆ ಕಥೆಗಿಂತ ಇದು ಇನ್ನೊಂದು ಸ್ವಲ್ಪ ವಿಭಿನ್ನವಾಗಿದೆ. ಒಂದೇನಂದ್ರೆ ಆ ಥರ ಬಂದಾಗ ಮಾಡಕ್ಕೆ ನಾವು ರೆಡಿ ಇರ್ತೀವಮ್ಮ, ಅಂದರೆ ಆ ಥರ ತೊಗೊಬರ್ಬೇಕಷ್ಟೇ. ಆಮೇಲೆ ಇಲ್ಲಿ ಯಾರು ದೊಡ್ಡದಲ್ಲಮ್ಮ, ಸಿನಿಮಾ ದೊಡ್ಡದಮ್ಮ. ಈ ಸಿನಿಮಾ ಒಳಗಡೆಗೆ ಬಂದಾಗ ನನಗೆ ಇದು ಏನೋ ದರ್ಶನ, ನಾನು ಕಲಾವಿದನ ಒಳಗಡೆ ಬರ್ಬೇಕು ಅಷ್ಟೇ ಸರ್. ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತೆ ಕಥೆಗಾರರನ್ನ ಅಂದ್ರೆ ಸಮರ್ಪಕವಾಗಿ ಬಳಸ್ಕೊಳ್ಳುವಂತಹ ಪ್ರಯತ್ನಗಳು ಕಡಿಮೆ ಆಗ್ತಿವ್ಯಾ, ತುಂಬಾ ಅಪರೂಪಕ್ಕೆ ಆಗ್ತಿವೆಯಾ ಅನ್ನುವಂಥದ್ದು ಸರ್. ಒಬ್ಬ ಸ್ಟಾರ್ಗೆ ನಮ್ಮ ನೆಲದ ಕಥೆಗಳನ್ನು ಒಪ್ಪಿಸುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ಸರ್. ಒಂದು ನಿಮಿಷ ಅಲ್ಲ ಸರ್, ನಟರಾಗಿ ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋಂಥ ವಿಚಾರ ಸರ್. ನಾನು ಕೇಳಿದ ಪ್ರಶ್ನೆ ಇಲ್ಲಿಗೆ ಸೇರಿದೆ ಸರ್, ಇಲ್ಲ ಅಲ್ಲಿಗೆ ಸೇರಿದೆ ಸರ್? ಇಲ್ಲ ಸರ್, ನನ್ನ ಪ್ರಶ್ನೆ ಸ್ಟಾರ್ಗಳು ನಮ್ಮ ನೆಲದ ಕಥೆಗಳನ್ನ, ಸ್ಟಾರ್ಗಳು ದರ್ಶನ್ ಹತ್ರ ಏನಾಯ್ತು ಕೇಳಿ ಸರ್. ಆಯ್ತು ಸರ್. ದರ್ಶನ್ ಸರ್ ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ನೋಡಿರೋ ಹಾಗೆ ನಮ್ಮ ನೆಲದ ಕಥೆಗಳನ್ನ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗಿರುವಂತಹ ಚಾಲೆಂಜಸ್ ಏನಿರುತ್ತೆ? ನಿಮ್ಮ ಅಭಿಮಾನಿಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗಿರ್ಬೋದು, ಒಬ್ಬ ಕಮರ್ಷಿಯಲ್ ಸ್ಟಾರ್ ಆಗಿ ರಿಸೀವ್ ಮಾಡುವಂತ ದೃಷ್ಟಿಕೋನದಲ್ಲಿ. ನಂದು 3 ಇದಿರುತ್ತೆ ಸರ್. ಒಂದು, ಹೆಣ್ಣನ್ನು ಆ್ಯಕ್ಚುಲಿ ತುಚ್ಛವಾಗಿ ನೋಡಬಾರ್ದು ಸಿನಿಮಾದಲ್ಲಿ. ನೀನು ಆ್ಯಕ್ಚುಲಿ ಹಂಗೆ ಹಿಂಗೆ ಅಂತ ತೋರಿಸಿದ್ರೆ ಬಿಟ್ಟಾಕಬೇಕು ಸೈಡ್ ಬಾ. ಅದು ಬಿಟ್ಟು ನನ್ನ ನೆಲದ ಬಗ್ಗೆ, ಕನ್ನಡ ಬಗ್ಗೆ ತುಂಬ ಕೇವಲ ಮಾತಾಡಿಸ್ಬಾರ್ದು. ಇನ್ನೊಂದು, ನಾವಿಷ್ಟೂ ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ. ಆತ ಎಲ್ಲಿಂದ ದುಡ್ಡು ತರ್ತಾನೆ ಗೊತ್ತಿಲ್ಲ ನಮಗೆ. ಮನೆಯಿಂದ ತರ್ತಾನೆ, ಸಾಲ ಮಾಡ್ತಾನೆ, ಬ್ಯಾಂಕಾಗಿ ಗಿರ್ವಿ ಇಡ್ತಾನೆ ಗೊತ್ತಿಲ್ಲ. ಆತ ಒಬ್ಬ ನಂಬ್ಕೊಂಡು ನಮ್ಗೆ ಇಷ್ಟೂ ಜನ ಸೇರಿಸ್ಬೇಕಾದ್ರೆ ಆತನಿಗೆ ಒಳ್ಳೇದಾಗಬೇಕಷ್ಟೇ. ಈ 3 ಇಟ್ಕೊಂಡು ನಾನು ಸಿನಿಮಾ